ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಸತ್ಯಶ್ರೀ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ತುಮಕೂರಿನಿಂದ ಲಲಿತಮ್ಮ ಪಂಚಾಕ್ಷರಪ್ಪ ಅವರು ಬಂದಿದ್ದಾರೆ. ಬನ್ನಿ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ನಮ್ಮ ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಮ್ಮ? ನಾವು ಇವಾಗ ಬಿಳಿ ಹೋಳಿಗೆ ಈರುಳ್ಳಿ ಚಟ್ನಿ ಮಾಡೋದು. ಬಿಳಿ ಹೋಳಿಗೆ ಈರುಳ್ಳಿ ಚಟ್ನಿನ? ಓಕೆ. ಏನೆಲ್ಲ ಸಾಮಗ್ರಿಗಳು ಬೇಕು? ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಕಲಸಿರೋದು. ಓಕೆ. ಈರುಳ್ಳಿ ಚಟ್ನಿಗೆ ಈರುಳ್ಳಿ, ಎಡಗಿ ಮೆಣಸಿನಕಾಯಿ, ಬೆಲ್ಲ, ಹುಣಸೆ ಹಣ್ಣು, ಉಪ್ಪು, ಕರ್ಬೇವಿನ ಸೊಪ್ಪು, ಇದು ಬೆಳ್ಳುಳ್ಳಿ. ಓಕೆ. ಇದಿವಾಗ ಹೋಳಿಗೆ ಅಂದ್ರೆ ರೊಟ್ಟಿ ತರನಾ? ಸಿಹಿ ಹೋಳಿಗೆ ಅಲ್ಲ? ಹೋಳಿಗೆ ಮಾಡ್ತೀವಲ್ಲ ಅದೇ ತರನೇ ಮಾಡೋದು. ಆದ್ರೆ ಸಿಹಿ ಅಲ್ಲ? ಸಿಹಿ ಅಲ್ಲ. ಇದು ಬೇಕಾದ್ರೆ ನಾವು ಮಾವಿನ ಹಣ್ಣಿಂದ ಸೀಕರಣೆ ಮಾಡ್ತೀವಲ್ಲ ಅದನ್ನು ಹಾಕೊಂಡು ತಿನ್ಬಹುದು. ಚಟ್ನಿನ ಪಲ್ಯ ಯಾವ್ದು ಬೇಕಾದ್ರೂ ಹಾಕೊಂಡು ಖಾರದ್ದು ತಿನ್ಬಹುದು, ಸಿಹಿ. ಆದ್ರೆ ಈರುಳ್ಳಿ ಚಟ್ನಿ ಇದಕ್ಕೆ ಒಳ್ಳೆಯ ಒಂದು ಕಾಂಬಿನೇಷನ್. ಯಾವ ಪ್ರದೇಶದ ಇದು ಈ ತಿಂಡಿ? ಇದು ಎಲ್ಲಾ ಕಡೆನೂ ಮಾಡ್ತಾರೆ ಇದನ್ನ. ನೀವೆಲ್ಲಿ ಕಲ್ತ್ರಿ? ನಾವು ಚಿತ್ರದುರ್ಗ, ನಮ್ಮದು ತವ್ರ ಮನೆ, ಅಲ್ಲಿ ನಮ್ಮ ತಾಯಿಯವರೆಲ್ಲ ಮಾಡ್ತಿದ್ರು, ಅದರಿಂದ ನೀವು ಕಲ್ತಿದ್ದೀರಾ. ತುಂಬಾ ಸಂತೋಷ. ಶುರು ಮಾಡೋಣ ಅಲ್ಲ? ಏನ್ ಬೇಕು ಹೇಳಿ. ಒಂದು ಪಾತ್ರೆ. ಈಗ ಹೋಳಿಗೆ ಮಾಡೋದಕ್ಕೆ ಒಂದು ಸ್ಟೀಲ್ ಪಾತ್ರೆ ತಗೊಳ್ಳೋಣ. ಸರಿ. ನೀರು, ಎಷ್ಟು ನೀರು ಹಾಕೊಳ್ತೀರಾ ಅದನ್ನ ಹಿಟ್ಟು ಮಾಡೋದಕ್ಕೆ? ಎಷ್ಟು ಬೇಕೋ ಅಷ್ಟು. ಮತ್ತೆ ನೀವು ಏನ್ ಮಾಡ್ತಾ ಇದ್ದೀರಾ ಈಗ? ತುಮಕೂರಲ್ಲಿ ಇದ್ದೀರಲ್ವಾ? ಚಿತ್ರದುರ್ಗ ತಾಯಿ ಮನೆನಾ? ತುಮಕೂರಲ್ಲಿ. ಚಿತ್ರದುರ್ಗ ನಮ್ಮ ತಾಯಿ ಮನೆ. ತುಮಕೂರಲ್ಲಿ ನಾನು ಅಂಗನವಾಡಿ ಟೀಚರ್ ಆಗಿದ್ದೆ. ಚಿತ್ರದುರ್ಗದಲ್ಲಿ ನಾವು ತುಮಕೂರಿಗೆ ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಹೌದಾ? ಅದಕ್ಕೆ ಅಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ಏನ್ ಬೇಕು ಕೇಳಿ? ಉಪ್ಪು ಬೇಕು. ಸ್ವಲ್ಪ ನನಗೆ ರಿಟೈರ್ಡ್ ಆಯ್ತು, ಇವಾಗ ತುಮಕೂರಲ್ಲೇ ಸೆಟ್ಲ್ ಆಯ್ತು. ತಗೊಳ್ಳಿ. ಸ್ವಲ್ಪ ಹಾಕಟ್ಟೆ ಸಾಕು. ನೀರಿಗೆ ಸ್ವಲ್ಪ ಉಪ್ಪು ಹಾಕೊಂತೀರಾ? ನೀರು ಕುದಿಬೇಕಾ? ಸ್ವಲ್ಪ ಕುದಿಬೇಕು, ಸ್ವಲ್ಪ ಕುದಿ. ಓಕೆ. ಈಗೇನು ಹಾಕೊಂತೀರಾ? ಇದು ಕುದಿಯಬೇಕಲ್ವಾ? ಕುದಿಬೇಕು ಸ್ವಲ್ಪ. ಓಕೆ. ಮತ್ತೆ ಅಡುಗೆ ಎಲ್ಲ ಮಾಡ್ತೀರಾ ಮನೇಲೆಲ್ಲ? ತುಂಬಾ ಮನೆಯಲ್ಲೆಲ್ಲ ಅಡುಗೆ ಮಾಡ್ತೀವಿ. ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ 2 ಗಂಡು ಮಕ್ಕಳು, 2 ಸೊಸೆಯರು, 2 ಮೊಮ್ಮಕ್ಕಳು. ಓಕೆ. ಎಲ್ಲ ಜಾಯಿಂಟ್ ಫ್ಯಾಮಿಲಿ? ಎಲ್ಲ ಜಾಯಿಂಟ್ ಫ್ಯಾಮಿಲಿ, ಎಲ್ಲ ಒಟ್ಟಿಗೆ ಇದ್ದೀವಿ. ಹೌದಾ? ಸೊಸೆಂದ್ರಿಗೆಲ್ಲ ಹೇಳ್ಕೊಟ್ಟಿದ್ದೀರಾ ಅಡುಗೆನ? ಎಲ್ಲ ಹೇಳ್ಕೊಟ್ಟಿದ್ವಿ, ಎಲ್ಲ ಮಾಡ್ತಾರೆ ಎಲ್ಲ. ಮತ್ತೆ ಏನ್ ಮಾಡ್ತೀರಾ ಬಿಡುವಿನ ವೇಳೆಯಲ್ಲಿ? ಅಡಿಗೆ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರಿ. ವೇಳೆನಲ್ಲಿ ಅಂತಂದ್ರೆ ನಾವು ಮುಂದ್ಗಡೆ ಒಂದ್ ಸ್ವಲ್ಪ ಜಾಗ ಇದೆ, ಎಲ್ಲ ತರಕಾರಿ ಇದನ್ನೆಲ್ಲ ಬೆಳಿತೀವಿ. ಆಮೇಲೆ ಇದು ಬ್ಲೌಸ್ಗಳು ಅದೆಲ್ಲ ಟೈಲರಿಂಗ್ ಮಾಡ್ತೀವಿ. ಟೈಲರಿಂಗ್ ಕೂಡ ನಮ್ಮ ಸೊಸೆರು ಮಾಡ್ತಾರೆ, ನಾವು ಮಾಡ್ತೀವಿ. ಇದನ್ನೆಲ್ಲ ಮಾಡ್ತಿದ್ವಿ. ಸರಿ ಸರಿ. ಅದು ಕುದೀತಾ ಇದೆ ಅಲ್ವಾ? ಕುದಿಲ್ಲ ಸ್ವಲ್ಪ. ಮೊಮ್ಮಕ್ಕಳು ಎಷ್ಟು ಜನ ಇದ್ದಾರೆ? ಮೊಮ್ಮಕ್ಕಳು 2 ಮಕ್ಕಳಿಗೂ ಒಂದೊಂದು ಹೆಣ್ಣು ಪಾಪ ಇದೆ. ಹೌದಾ? ಅವ್ರಿಗೆಲ್ಲ ತಿಂಡಿ ಎಲ್ಲ ಮಾಡ್ಕೊಡ್ತಾ ಇರ್ತೀರಾ? ಮಾಡ್ಕೊಡ್ತಾ ಇರ್ತೀವಿ. ಸ್ವಲ್ಪ ಕುದಿ. ಯಾವುದು ನೀವು ಮಾಡುವಂತ ತಿಂಡಿ ನಿಮ್ಮ ಮೊಮ್ಮಕ್ಕಳಿಗೆ ಇಷ್ಟ? ಎಲ್ಲಾನು ತಿಂತಾರೆ. ಹೌದಾ? ಎಲ್ಲ ಟೈಪ್ನು ಮಾಡ್ತೀವಿ. ಒಂದು ಸ್ಪೂನ್ ಕೊಡಿ. ದೊಡ್ಡ ಸ್ಪೂನ್ ಇರ್ಲಿನಾ? ಎಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀರಮ್ಮ? ಅಕ್ಕಿ ಹಿಟ್ಟು ಸುಮ್ಮನೆ ಅಂದಾಜಿಗೆ ತಗೊಂಡಿದ್ದೀನಿ. ಈ ಮುದ್ದೆ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಟೈಪು ಹಾಕೊಳ್ಳೋದು. ತುಂಬಾ ಗಟ್ಟಿ ಮಾಡಬಾರ್ದು, ಮೃದುವಾಗಿ ಮಾಡ್ಕೋಬೇಕು. ಓಕೆ. ಈಗ ನೀವು ಮುದ್ದೆ ಮಾಡುವ ಹಾಗೆ ಅದೇ ಕ್ರಮದಲ್ಲಿ ಮಾಡ್ತಾರೆ? ಅದೇ ಕ್ರಮದಲ್ಲೇ ಮಾಡ್ಕೊಳ್ಳೋದು. ಇದು 2 ಸಾರಿ ಬೇಯೋದ್ರಿಂದ ಮಕ್ಕಳಿಗೆ ಮೃದುವಾಗಿರುತ್ತೆ. ವಯಸ್ಸಾದವರಿಗೆ, ಮಕ್ಕಳಿಗೆ ಎಲ್ರಿಗೂ ತಿನ್ನಕ್ಕೆ ಇದಾಗುತ್ತೆ. ರೊಟ್ಟಿ ಇದು ಅಂತಂದ್ರೆ ಗಟ್ಟಿ ಆಗುತ್ತಲ್ಲ, ಈ ತರ ಮಾಡಿದ್ರೆ ಎಲ್ರಿಗೂ ಜೀರ್ಣಕ್ಕೂ ಒಳ್ಳೇದು, ತಿನ್ನೋದಕ್ಕೂ ಈಸಿ ಆಗುತ್ತೆ. ತಿನ್ನಕ್ಕೆ ಈಸಿ ಆಗುತ್ತೆ. ಯಾವ ತರ ತಿಂಡಿಗಳು ಮಾಡ್ತೀರಾ? ಖಾರ ತಿಂಡಿ ಮಾಡ್ತೀರಾ ಅಥವಾ ಸಿಹಿ ತಿಂಡಿ? ಖಾರ ತಿಂಡಿ, ಸ್ವೀಟು ಖಾರ 2 ಮಾಡ್ತೀವಿ. ಹೌದಾ? ಇದು ನಿಮಗೆ ಗಂಟಾಗ್ದಂಗೆ ಕ್ಲೀನಾಗಿ ಅದು ಗಂಟು ಆಗ್ಬಿಟ್ರೆ ಮಾಡೋದು ಕಷ್ಟ. ಇದಿವಾಗ ಅಕ್ಕಿ ಹಿಟ್ಟು ಹಾಕಿದೀರಾ? ಬೇರೆ ಹಿಟ್ಟಲ್ಲೂ ಮಾಡ್ಬೋದಾ? ಇಲ್ಲ, ಅಕ್ಕಿ ಹಿಟ್ಟಲ್ಲ. ಬಿಳಿದು ನೀವು ರೊಟ್ಟಿ ಹೋಳಿಗೆ ಅಂದ್ರೆ ಅಕ್ಕಿ ಹಿಟ್ಟಲ್ಲೇ ಮಾಡೋದು. ಇನ್ಯಾವ ಹೋಳಿಗೆಗಳನ್ನು ಮಾಡ್ತೀರಾ ಮನೇಲಿ? ಬೇಳೆ ಹೋಳಿಗೆ ಮಾಡ್ತೀವಿ, ಕಾಯಿ ಒಬ್ಬಟ್ಟು, ಕಾಯಿ ಹೋಳಿಗೆ ಮಾಡ್ತೀವಿ, ಬೇಳೆ ಹೋಳಿಗೆ ಮಾಡ್ತೀವಿ. ಇದು ಹಣ್ಣಿನ ಸೀಸನ್ ಬಂದ್ರೆ ಜಾಸ್ತಿ ಇದು ಮಾಡ್ತೀವಿ. ಹಣ್ಣಿನ ಸೀಸನ್ ಅಲ್ಲಿ ಏನ್ ಮಾಡ್ತೀರಾ? ಇದು ಮಾಡಿದ್ರೆ ಸ್ವೀಟ್ಗೂ ಬರುತ್ತಲ್ಲ, ಸೀಕರಣೆ ಮಾಡ್ತೀವಿ ನಾವು ಜಾಸ್ತಿ.
ಇದು ಇನ್ನೇನ್ ಬಾಣ್ಲಿ ಬೇಕು? ಕೊಡ್ರಿ, ಇನ್ನು ಚಟ್ನಿ ಹುರ್ಕೊಂಬಿಡ್ತೀನಿ. ಇದು ತಣ್ಣಗಾಗೋಷ್ಟೇ ತಣ್ಣಗಾಗುವಾಗ ನೀವು ಹುರ್ಕೊಳ್ತೀರಾ? ಹುರ್ಕೊಂತೀನಿ. ಈಗ ಸ್ವಲ್ಪ ಎಣ್ಣೆ ಕೊಡ್ರಿ. ಎಣ್ಣೆ ಬೇಕಾ? ಈರುಳ್ಳಿ ಚಟ್ನಿ, ಬೇರೆ ಯಾವ್ಯಾವ ಚಟ್ನಿ ಎಲ್ಲ ಮಾಡ್ತೀರಾ ನೀವು? ಎಲ್ಲ ಕಾಳು ಚಟ್ನಿಗಳೆಲ್ಲ ಮಾಡ್ತೀವಿ. ತೊಗರಿ ಬೇಳೆ ಚಟ್ನಿ, ಕಡಲೆಬೇಳೆ ಚಟ್ನಿ, ಕಡಲೆ ಬೀಜದ್ದು, ಕಾಯಿ ಕಡಲೆ. ಏನ್ ಬೇಕು ಹೇಳಿ ಅಮ್ಮ? ಈರುಳ್ಳಿ. ಈರುಳ್ಳಿ ಇದಿವಾಗ ಮೇನ್ ಇದ್ರದ್ದು ಸಾಮಗ್ರಿ ಈರುಳ್ಳಿ ಅಲ್ಲ? ನಾವೀಗ ಈರುಳ್ಳಿ ಹಾಕೊಂಡು ಇದೆಲ್ಲ ಸಾಮಗ್ರಿಗಳನ್ನ ಹುರ್ಕೊಳ್ಬೇಕಾ? ಹುರ್ಕೊಂಡ್ಬಿಡ್ತೀನಿ ಒಂದೇ ಸರಿ. ಹೌದಾ ಅಮ್ಮ? ಈರುಳ್ಳಿ ಹಾಕೊಂಡಿದ್ದೀರಲ್ಲ, ಏನ್ ಬೇಕು? ಇದು ತಿರ್ವಾದಕ್ಕೆ ಒಂದು ತಗೊಳ್ಳಿ. ಇದೇನಾಗಲ್ಲ ಬಿಸಿಗೆ. ಪರವಾಗಿಲ್ಲ, ಮಾಡಿ. ಇದ್ರ ಜೊತೆಗೆ ಮೆಣಸಿನ್ಕಾಯಿನೂ ಹಾಕೊಂಡ್ಬಿಡೋಣ. ಓಕೆ, ಬಾಡ್ಗಿ ಮೆಣಸು ಬೇಕು. ಖಾರ ಅಷ್ಟು ಆಗಲ್ಲ? ಇಷ್ಟೊಂದು ಹಾಕಲ್ಲ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಖಾರ ತಿಂತೀರಾ ಅಥವಾ ನೀವು ಸ್ವಲ್ಪ ಕಡಿಮೆ ಖಾರನ? ಕಮ್ಮಿ ಖಾರನೇ ತಿನ್ನೋದು. ಮಕ್ಕಳಿದಾವಲ್ಲ, ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಕ್ಕೆ ಹಾಕ್ಕೊಡ. ಹುರಿಬೇಕಲ್ಲ ಅದು? ಈರುಳ್ಳಿ ಚಟ್ನಿ ಮಾಡಿದ್ರೆ ಹೋಳಿಗೆಗೆ ಅಥವಾ ಬೇರೆದಕ್ಕೂ ಮಾಡ್ತೀರಾ? ಎಲ್ಲದಕ್ಕೂ, ಚಪಾತಿಗೆ, ದೋಸೆಗೆ, ಎಲ್ಲದಕ್ಕೂ ಬರುತ್ತೆ. ಇದು ಒಂದೆರಡು ದಿವಸ ಇಟ್ಕೊಂಡು ತಿನ್ನಕ್ಕೂ ಬರುತ್ತೆ. ಇದು ಇದೇನ್ ಬೇಗ ಹಾಳಾಗಲ್ಲ. ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಮಾಡಿ ಇಟ್ಕೋಬಹುದು, ಬೇಕಾದಾಗ ಉಪಯೋಗ. ಹಬ್ಬಗಳಲ್ಲೆಲ್ಲ ತಿಂಡಿ ಎಲ್ಲ ಮಾಡ್ತೀರಾ ಮನೇಲಿ? ಎಲ್ಲ ಮಾಡ್ತೀವಿ. ಮೊದ್ಲೆಲ್ಲ ವರಮಹಾಲಕ್ಷ್ಮಿ, ಮಂಗಳಗೌರಿ ಎಲ್ಲ ಮಾಡ್ತಿದ್ವಿ. ಇವಾಗ ಬಸವ ಸಮಿತಿಗೆ ಸೇರ್ದಾಗಿಂದ ಅದನ್ನೆಲ್ಲ ಬಿಟ್ಬಿಟ್ಟಿದ್ವಿ. ಸೊಸೆಯರ ಹತ್ರನೂ ಏನ್ ಮಾಡಿಸ್ತಾ ಇಲ್ಲ ಇವಾಗ. ಹೌದಾ? ಎಲ್ಲ ಮೊದ್ಲೆಲ್ಲ ಎಲ್ಲಾ ದೇವ್ರುಗಳ್ನು ಇಟ್ಕೊಂಡು ಪೂಜೆ ಮಾಡೋದು ಎಲ್ಲ ಮಾಡ್ತಿದ್ವಿ. ಇವಾಗೆಲ್ಲ ಇದಕ್ಕೆ ಸೇರ್ಕೊಂಡ್ಮೇಲೆ ಎಲ್ಲ ಕಮ್ಮಿ ಮಾಡಿಸ್ತೀವಿ. ಹೇಗನ್ಸುತ್ತೆ? ಬಸವ ಸಮಿತಿಗೆ ಹೋಗ್ತೀರಾ ನೀವು? ಅದು ನನಗೆ ಮೊದ್ಲು ಹೋಗ್ತಿರ್ಲಿಲ್ಲ. ಇವಾಗ ರಿಟೈರ್ಡ್ ಆದ್ಮೇಲಿಂದ ಸ್ವಲ್ಪ ಫ್ರೀ ಇರುತ್ತಲ್ಲ, ಇವಾಗ ಹೋಗ್ತಾ ಇದ್ದೀನಿ. ಹೇಗನ್ಸುತ್ತೆ? ಏನೆಲ್ಲ ಕಾರ್ಯಕ್ರಮಗಳಲ್ಲಿ ಅದೇ ದೇವ್ರು ಒಬ್ಬನೇ ಅನ್ನೋದನ್ನ ಇವಾಗ ಎಲ್ಲ ಚೆನ್ನಾಗಿ ಅರ್ಥ ಆಯ್ತು. ಅದರಿಂದ ಖುಷಿ ಆಗುತ್ತೆ ಹೋಗೋದು. ಇದನ್ನ ಆಫ್ ಮಾಡ್ತೀನಿ. ಓಕೆ. ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಹುರ್ಕೊಂಡ್ರೆ ಸಾಕಾಗತ್ತಲ್ಲ? ಇದಿಷ್ಟು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ತಣ್ಣಗಾಗ್ಬೇಕಾ? ಏನು ಇದಕ್ಕೆ ಒಂದ್ ಸ್ವಲ್ಪ ಕೊಬ್ಬರಿನ ಸ್ವಲ್ಪ ಕೊಬ್ಬರಿ. ಇದು ಹಸಿ ಅಲ್ಲ, ಒಣ ಕೊಬ್ಬರಿ. ಒಣ ಕೊಬ್ಬರಿ ಹಾಕಿದ್ರೆ ಒಂದೆರಡು ದಿವಸ ಇರುತ್ತಲ್ಲ. ಹೌದೌದು. ಇದಕ್ಕೊಂದ್ ಸ್ವಲ್ಪ ಹುಣಸೆ ಹಣ್ಣು. ತುಂಬಾ ಸರಳವಾಗೇ ಇದೆ ಚಟ್ನಿ ಅಂತ ಹೇಳಿದ್ರೆ. ಒಂದ್ಸತಿ ಈರುಳ್ಳಿ ಮಾತ್ರ ಹುರ್ಕೊಂಡ್ರಾಯ್ತು. ಸ್ವಲ್ಪ ಬೆಲ್ಲ ಹಾಕದ, ಸ್ವಲ್ಪ ರುಚಿಗೆ ಒಂಚೂರು ಸಿಹಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀರಾ? 4-5 ಎಸಳು ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಸ್ವಲ್ಪ ಉಪ್ಪು. ಅದನ್ನ ಮಿಕ್ಸಿಗೆ ಹಾಕೊಂಡ್ರೆ ಆಯ್ತು. ಸ್ವಲ್ಪ ನೀರ್ ಹಾಕಿ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕ್ಬಿಡ್ಲಾ ಈಗೇನೆ? ಈಗಲೇ ಘಮ್ ಅಂತ ಈರುಳ್ಳಿದು ಪರಿಮಳ ಬರ್ತಾ ಇದೆ. ಸ್ವಲ್ಪ ನೋಡೋಣ ಅಲ್ಲ, ಸ್ವಲ್ಪ ಬಿಸಿ ಇದೆ. ಮೂಗಿಗೆ ಹೊಡಿತಾ ಇದೆ ಪರಿಮಳ, ಘಮ ಘಮ ಅಂತ ಈರುಳ್ಳಿದು. ಈರುಳ್ಳಿ ಹುರಿದ್ರಂತೂ ಅದರದ್ದು ಪರಿಮಳನೇ ಬೇರೆ. ಎಲ್ಲದಕ್ಕೂ ಈರುಳ್ಳಿ ಚೆನ್ನಾಗೇ ಇರುತ್ತೆ. ಅದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿದ್ರೆ ಅದ್ರದ್ದು ಪರಿಮಳ ಚೆನ್ನಾಗಿದೆ. ಆಗಿದೆ ಅಂತ ಅನ್ಕೊಳ್ತೀನಿ. ತೆಗ್ದ್ಬಿಡೋಣ ಬೌಲಿಗೆ ಚಟ್ನಿ ಇಲ್ಲಿ ಹಾಕೊಂಡ್ಬಿಡಿ. ಸ್ಪೂನ್ ಕೊಡ್ತೀನಿ, ತಗೊಳ್ಳಿ. ಈಗ ಚಟ್ನಿ, ಈರುಳ್ಳಿ ಚಟ್ನಿ ರೆಡಿ ಆಗ್ಬಿಡತ್ತೆ ಅಲ್ವಾ? ಇನ್ನು ನೀವು ಬಿಳಿ ಹೋಳಿಗೆಯನ್ನ ಮಾಡುವಂಥದ್ದು.
ಅಮ್ಮ, ನಾವು ಮಾತಾಡ್ತಾ ಇದ್ವಿ ನೀವು ಬಸವ ಸಮಿತಿಗೆಲ್ಲ ಹೋಗ್ತೀರಿ ಅಂತ. ಯಾವ ತರ ನೀವು ಅಲ್ಲಿ ವಚನಗಳನ್ನೆಲ್ಲ ಹೇಳ್ತೀರಾ? ವಚನಗಳೆಲ್ಲ ಹೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಚಟ್ನಿ ಇವಾಗ ಈರುಳ್ಳಿ ಚಟ್ನಿ ರೆಡಿ ಆಯ್ತಲ್ವಾ? ರೆಡಿ ಆಯ್ತು. ತುಂಬಾ ಕಲರ್ ಬಂದಿದೆ. ಬ್ಯಾಡ್ಗಿ ಮೆಣಸು ಹಾಕಿದಿರಲ್ಲ, ಬ್ಯಾಡ್ಗಿ ಮೆಣಸು ಕೆಂಪಗಿದೆ ಆಗಿದೆ, ಮುಗ್ದಿದೆ ಅಲ್ವಾ? ಇನ್ನು ನಾವು ಬಿಳಿ ಹೋಳಿಗೆ ಮಾಡುವಂತದ್ದು. ಈಗ ಚಟ್ನಿ ರೆಡಿ ಮಾಡ್ಕೊಂಡ್ಬಿಟ್ಟಿದೀವಲ್ವಾ? ಈಗ ಬಿಳಿ ಹೋಳಿಗೆ ಮಾಡುವಾಗ ಏನ್ ಬೇಕು ಮಾಡ್ಬಿಡೋಣ ಬೇಗ. ಪೇಪರ್ ಬೇಕು. ಪೇಪರ್. ಓಕೆ. ಹಿಟ್ಟು ಕಲ್ಸಿರೋದು ರೆಡಿ ಐತೆ. ಕಲ್ಸ್ಬಿಟ್ಟು 1 ಗಂಟೆ ಇಟ್ಟಿರ್ಬೇಕು ಮುಂಚೆನೆ, 1 ಅರ್ಧ ಗಂಟೆ ಕಲ್ಸಿಟ್ಟಿರ್ಬೇಕು ಮೈದಾ ಹಿಟ್ಟು. ಮೈದಾ ಹಿಟ್ಟನ್ನ ನೀವು ಮಾಡ್ಕೊಂಡಿದ್ದೀರಲ್ವಾ? ಏನ್ ಯಾವ ತರ ಮಾಡ್ಕೊಂಡಿದ್ದೀರಾ ಅದನ್ನ? ಸುಮ್ನೆ ನೀರ್ ಹಾಕಿ ಕಲ್ಸಿ ಸ್ವಲ್ಪ ಎಣ್ಣೆ ಕೈ ಮಾಡಿ ಅಷ್ಟೇ. ಓಕೆ. ಈಗ ನಾವು ಹೋಳಿಗೆ ಮಾಡ್ತೀವಲ್ಲ ಅದೇ ತರ ಈಗ ಬೇಳೆ ಹೋಳಿಗೆ ಎಲ್ಲ ಮಾಡುವಾಗ ಮಾಡ್ಕೊಂತೀವಲ್ಲ ಅದೇ ತರ. ಓಕೆ. ಏನ್ ಮಾಡ್ಕೊಂಡಿರಾ? ಎಣ್ಣೆ. ಮತ್ತೆ ಅಮ್ಮ, ಬಸವ ಸಮಿತಿಗೆಲ್ಲ ಹೋಗ್ತಾ ಇದ್ದೀರಾ ನೀವು, ವಚನದಿಂದ ಯಾವ ರೀತಿ ಪ್ರಭಾವಿತಗೊಂಡಿದ್ದೀರಾ? ಯಾವ ರೀತಿ, ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ ನೀವು? ನೀವು ರಿಟೈರ್ಡ್ ಆಗಿ 4 ವರ್ಷ ಆಯ್ತು. 4 ವರ್ಷದಿಂದನೂ ನೀವು ಹೋಗ್ತಾ ಇದ್ದೀನಿ. ಯಾವ ತರ ಅನ್ಸುತ್ತೆ ನಿಮ್ಗೆ ವಚನಗಳು? ಇವಾಗ ಇದೇ ಚೆನ್ನಾಗಿ ಅಂತ ಅನಿಸ್ತೈತೆ. ಅವಾಗ ಎಲ್ಲಾ ದೇವ್ರುಗಳ್ನು ಪೂಜೆ ಮಾಡ್ತಿದ್ವಿ, ಇವಾಗ ಒಬ್ಬನೇ ದೇವ್ರು ಅನ್ನೋದು ಗೊತ್ತಾಯ್ತು ಇವಾಗ. ಅದೊಂದು ಅನುಭವ ಆಯ್ತು. ಇದನ್ನ ಹಿಂಗ್ ಮಾಡ್ಕೊಂಡು ಇದ್ರೊಳಗೆ ಇಡೋದು, ಹೂರ್ಣ ಇಟ್ಟಾಗ ಇಟ್ಬಿಟ್ಟು. ಓಕೆ. ನಾವೀಗ ಬೇಳೆ ಹೋಳಿಗೆ ಮಾಡುವಾಗ ಹೂರ್ಣ ಮಾಡ್ದಂಗೆ ಇದು ಮಾಡ್ತೀರಾ? ಮನೇಲೆಲ್ಲ ವಚನಗಳನ್ನು ಹೇಳ್ಕೊಡ್ತೀವಿ, ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಮಕ್ಕಳು ಕಲಿತಾರ? ಮಕ್ಕಳನ್ನ ಹೇಳ್ತಾರೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣನೇ ಹೇಳ್ತಾರೆ. ಅಭ್ಯಾಸ ಮಾಡ್ಸಿದ್ವಿ. ದೇವ್ರ ಮನೆಗೆ ಹೋಗಿ ವಿಭೂತಿ ಹಚ್ಕೊಂಡು ಹೇಳ್ತಾರೆ. ಹೌದೌದು. ಯಾಕಂದ್ರೆ ಮಕ್ಕಳಿಗೆ ಈಗ್ಲೇ ಹೇಳ್ಕೊಟ್ರೆ ಅವರಿಗೆ ದೊಡ್ಡವರು ಆಗ್ತಾನೂ ಅದೇ ಒಂದು ದಾರಿಯಲ್ಲಿ ನಡೀತಾರೆ, ಅಭ್ಯಾಸ ಮಾಡಿ. ಹೆಂಚ್ಕೊಟ್ರಿ ಅದು ಬಿಸಿ ಆಗುವಾಗ ಇದು ಮಾಡ್ಕೊಂಡ್ಬಿಡಲ್ಲ. ಇದು ಸ್ವಲ್ಪ ಯಾವ ತರ ತೆಳು ಹೋಳಿಗೆ ತರ ರೊಟ್ಟಿ ತರ ಲಟ್ಟಿಂಗೆ. ಅಮ್ಮ, ಹೋಳಿಗೆ ಮಾಡ್ತಾನೆ ನೀವು ವಚನಗಳನ್ನೆಲ್ಲ ಹೇಳ್ತೀರಾ? ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರಾ? ಹಾಗೆ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಾ? ತುಂಬಿದುದು ತುಳುಕದು ನೋಡ, ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ತುಂಬಿದುದು ತುಳುಕದು ನೋಡ, ಒಲಿದುದು ಹೋ ಸೈಸದು ನೋಡ, ಒಲಿದುದು ಓಹೋ ಸೈಸದು ನೋಡ, ನೆರೆಯ ನರಿದುದು ಮರೆಯದು ನೋಡ, ನೆರೆಯ ನರಿದುದು ಮರೆಯದು ನೋಡ, ತುಂಬಿದುದು ತುಳುಕದು ನೋಡ. ಚೆನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಮೇಲೆ, ಚೆನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಮೇಲೆ, ಶರಣಂಗೆ ನಿಸಿಮ ಸುಖಬಹುದಯ್ಯ, ಶರಣಂಗೆ ನಿಸಿಮ ಸುಖಬಹುದಯ್ಯ, ತುಂಬಿದುದು ತುಳುಕದು ನೋಡ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಸ್ವರ ತುಂಬಾ ಚೆನ್ನಾಗಿದೆ ಅಮ್ಮ. ಸಂಗೀತ ಎಲ್ಲ ಕಲ್ತಿದ್ದೀರಾ? ಇಲ್ಲ, ಸಂಗೀತ ವಚನ ವಚನ ಹೇಳಿ ಹೇಳಿ ರಾಗ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ತುಂಬಾ ಮೃದು ಆಗುತ್ತೆ ಅನ್ಸುತ್ತಲ್ವಾ? ಮೃದುವಾಗಿರುತ್ತೆ, ತುಂಬಾ ಸ್ಮೂತ್ ಆಗುತ್ತೆ. ಮಕ್ಕಳಿಗೆ, ವಯಸ್ಸಾದವ್ರಿಗೆ ಯಾರು ಬೇಕಾದ್ರೂ ತಿನ್ಬೋದು, ಬೇಗ ಜೀರ್ಣ ಆಗತ್ತೆ. ಎರಡು ಮಾಡ್ಕೊಂಡ್ಬಿಡೋಣ ಅಲ್ಲ? ಹೋಳಿಗೆ ಅಷ್ಟೇ ಬೇಗ ಆಗ್ಬಿಡುತ್ತೆ. ಬೇಗ ಆಗತ್ತೆ. ಅದಕ್ಕೇನ್ ಹಾಕದ್ ಬೇಡ್ವಾ? ಎಣ್ಣೆ ಹಾಕೊಂಡಿದ್ದೀರಾ, ಕಾಯಿಸುವಾಗ ಏನಾಗತ್ತೆ ಇಲ್ಲ. ಓಕೆ. ಇನ್ನೊಂದು ಮಾಡ್ಕೊಂಡ್ಬಿಡ್ತೀರಲ್ಲ? ಇದು ಸ್ವಲ್ಪ ಕಲಿಬೇಕಾಗತ್ತಲ್ವಾ ಮಾಡುವಾಗ? ಸ್ವಲ್ಪ ಅದು ಹೂರ್ಣ ಒಳಗ್ ಹಾಕೊಂಡಿದ್ ಹೊರಗ್ ಬರ್ಬಾರ್ದು.
ಸ್ವಲ್ಪ ಅಭ್ಯಾಸ ಒಬ್ಬಟ್ಟು ಮಾಡ್ದಂಗೆನೆ ಸೇಮು. ಅದು ಸ್ವೀಟ್ ಹೂರ್ಣ ಒಳಗಡೆ ಇಡ್ತೀವಿ, ಇದು ಅಕ್ಕಿ ಹಿಟ್ಟಿಂದ ಒಳಗಡೆ ಇಡ್ತೀವಿ. ಹೌದು. ತೆಗೀರಿ. ಆಗಿದ್ಯಾ? ಇಲ್ಲೇ ಹಾಕ್ಬಿಡಿ. ಅದು ನೋಡುವಾಗ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಮೃದು ಆಗಿದೆ ಅಂದ್ರೆ ಮುಟ್ಟಿದ್ರೆ ಅದು ಹರಿದೋಗುತ್ತೆ, ಅಷ್ಟು ಸ್ಮೂತ್ ಆಗ್ಬಿಟ್ಟಿದೆ. ಇನ್ನೊಂದು ಕಾಯಿಸ್ಕೊಂತೀರಾ? ಇನ್ನೊಂದು ಸಾಯಂಕಾಲ ಎಲ್ಲ ಸ್ನಾಕ್ಸ್ ಅಂತ ಮಕ್ಕಳೆಲ್ಲ ಕೇಳ್ತಾರಾ? ಮಾಡ್ತೀರಾ? ಏನ್ ಮಾಡ್ತೀರಾ? ಅಂದ್ರೆ ಬೇಗ ದಿಢೀರ್ ಅಂತ ಮಾಡುವಂತದೆಲ್ಲ ಕಲ್ತಿದ್ದೀರಾ ಏನಾದ್ರು? ಅದೇ ಚಕ್ಲಿ, ನಿಪ್ಪಟ್ಟು, ಉಂಡೆಗಳು ಇಂಥವೆಲ್ಲ ಮಾಡಿಟ್ಕೊಂಡಿರ್ತೀವಿ, ಅದನ್ನೇ ಕೊಡ್ತೀವಿ. ಬೇಕರಿ ಐಟಮ್ಸ್ ಏನ್ ಕೊಡಲ್ಲ. ಒಳ್ಳೇದಲ್ಲ ಬಿಡಿ, ತರದಿಲ್ಲ ಅದನ್ನೇನು. ಹೌದೌದು. ಮತ್ ನೀವ್ ಹೇಳಿದ್ರಿ ಸೊಸೆಂದ್ರು ಕಲ್ತಿದ್ದಾರೆ ಅಂತ, ಮಾಡ್ಕೊಟ್ರೆ ಆಗತ್ತೆ. ಹಣ್ಣುಗಳು ಅದು ಆಗ್ತಾ ಇದೆ ಅಲ್ವಮ್ಮ? ಇನ್ನೊಂದು ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ತುಂಬಾ ಮೃದು ಇದೆ, ನನ್ಗನ್ಸತ್ತೆ ತುಂಬಾ ಚೆನ್ನಾಗಿರೋದು. ವೆಯ್ಟ್ ಮಾಡಕ್ ಆಗ್ತಾ ಇಲ್ಲ. ಚಟ್ನಿ ಕೂಡ ರೆಡಿ ಇದೆ ಅಲ್ಲಮ್ಮ? ನಾನು ರುಚಿ ನೋಡ್ಬಿಡ್ತೀನಿ, ನೀವ್ ಅಲ್ಲಿ ಮಾಡ್ಬಿಡಿ. ಬಿಳಿ ಹೋಳಿಗೆ, ಈರುಳ್ಳಿ ಚಟ್ನಿ, ಸ್ವಲ್ಪ ತುಪ್ಪ. ತುಪ್ಪ ಹಾಕೊಳ್ಳೇಬೇಕಾ? ತುಪ್ಪ ಹಾಕಿದ್ರೆ ರುಚಿ ಜಾಸ್ತಿನೇ ಆಗತ್ತೆ, ಕಡಿಮೆ ಏನಾಗಲ್ಲ ಬಿಡಿ. ಸ್ವಲ್ಪ ತಿಂದ್ರು ಏನು ತೊಂದರೆ ಇಲ್ಲ. ಅದಾಗ್ತಾ ಇದೆಲ್ಲ ಒಂದ್ ಕೆಲಸ ಮಾಡಿ, ನೀವೇ ನನಗೆ ಕೊಟ್ಬಿಡಿ ಅಮ್ಮ. ನೀವು ಚೆನ್ನಾಗಿ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ, ಕೊಟ್ಬಿಡಿ. ನೋಡಿ, ಈರುಳ್ಳಿ ಚಟ್ನಿ, ಬಿಳಿ ಹೋಳಿಗೆ. ಓಕೆ, ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ. ನೋಡಿ ಹೆಂಗಿದೆ ಅಂತ. ನಿಜವಾಗ್ಲೂ ನೀವು ಹೇಳ್ದಾಗೆ ನೋಡಿ, ಹಿಂಗ್ ಮುಟ್ತಿದ್ದಂಗೆ ಮುರ್ದೇ ಹೋಯ್ತು. ಈ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, 6 ತಿಂಗಳ ಮಕ್ಕಳಿಂದ ತಿನ್ನಿಸ್ಬೋದು. ತಿನ್ನಿಸ್ಬೋದು, ಯಾಕಂದ್ರೆ ಮಕ್ಕಳಿಗೆ ಅಗಿಯದೆ ಹಲ್ಲು ಬರುವಾಗ ಇಂಥದೆಲ್ಲ ಇದ್ರೆ ಬೇಗ ಅಮ್ಮಂದ್ರಿಗೂ ಟೆನ್ಷನ್ ಇಲ್ಲ, ಬೇಗ ತಿನ್ಬಿಡ್ತಾರಲ್ವಾ. ವಯಸ್ಸಾದವ್ರಿಗೂ ಅಷ್ಟೇ, ಅವ್ರಿಗೆ ರೊಟ್ಟಿ ಗಿಟ್ಟಿ ಮಾಡ್ಕೊಟ್ರೆ ತಿನ್ನಕ್ಕಾಗಲ್ಲ, ಇದ್ ಮಾಡ್ಕೊಟ್ರೆ ಚೆನ್ನಾಗಿ. ಸರಿ ಸರಿ, ನಾನು ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬಾ ಸ್ವಾದಿಷ್ಟವಾಗಿದೆ ಅಮ್ಮ. ನೀವ್ ಹೇಳ್ದಾಗೆ ಇದು ಒಂದು ಒಳ್ಳೆ ಕಾಂಬಿನೇಷನ್. ಇದೊಂಥರ ಸ್ವಲ್ಪ ಸಪ್ಪೆ ತರ ಇದೆ, ಅದಕ್ಕೆ ಈರುಳ್ಳಿ ಚಟ್ನಿ ಹಾಕೊಂಡ್ಬಿಟ್ರೆ 1, 2, 3 ಲೆಕ್ಕನೇ ಇರಲ್ಲ, ಅಷ್ಟು ತಿನ್ಬಿಡ್ಬೋದು. ತುಂಬಾ ಚೆನ್ನಾಗಿದೆ ಅಮ್ಮ, ಅಷ್ಟು ರುಚಿಯಾಗಿ ಮಾಡಿದೀರಾ. ಅದಾಗಿದ್ಯಾ? ಆಗಿದೆ. ಅದನ್ನೊಂದು ತೆಗೆದು ಬಿಡೋಣ. ತೆಗೆದ ತಕ್ಷಣ ನಮ್ಮ ವೀಕ್ಷಕರಿಗೋಸ್ಕರ ನೀವು ಒಂದು ಈ ಮಾಡುವ ವಿಧಾನ ಒಂದು ಹೇಳ್ಬೇಕಮ್ಮ. ಅದೊಂದು ತೆಗೆದ್ಬಿಡಿ. ಆಫ್ ಮಾಡಿದೀರಾ? ಆಫ್ ಮಾಡಿದ್ದೀನಿ. ಓಕೆ, ವೀಕ್ಷಕರಿಗೋಸ್ಕರ ಮಾಡುವ ವಿಧಾನ. ಒಬ್ಬಟ್ಟಿಗೆ ಹಿಟ್ಟು ಕಲ್ಸ್ಕೊಂಡಂಗೆ ಕಲ್ಸ್ಕೊಂಡಿರ್ಬೇಕು. ಅಕ್ಕಿ ಹಿಟ್ಟಿನಾಗೆ ನಾವು ಮುದ್ದೆ ತೊಳ್ಸ್ಕೊಂತೀವಲ್ಲ, ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಳ್ಸ್ಕೊಂಡು ಇಟ್ಕೊಂಬಿಡೋದು. ಒಬ್ಬಟ್ಟು ಮಾಡ್ದಂಗೆ ಸೇಮ್ ಮಾಡೋದು ಇದನ್ನ. ಇನ್ನೇನು ಈರುಳ್ಳಿ ಚಟ್ನಿ, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಅದಕ್ಕೆ ಉಪ್ಪು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿರ್ಕೊಂಡು. ಬಹಳ ಸಂತೋಷ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ರುಚಿ ರುಚಿಯಾದ ಬಿಳಿ ಹೋಳಿಗೆ ಮತ್ತೆ ಒಂದು ಮಸಾಲೆ ಯುಕ್ತ ಒಂದು ಏನದು ಈರುಳ್ಳಿ ಚಟ್ನಿಯನ್ನ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಧನ್ಯವಾದ. ಶರಣ. ನೋಡಿದ್ರಲ್ಲ ವೀಕ್ಷಕರೇ, ಬಿಳಿ ಹೋಳಿಗೆ ಮತ್ತು ಈರುಳ್ಳಿ ಚಟ್ನಿಯನ್ನು ಮಾಡೋದು ಹೇಗೆ ಅಂತ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಯಾಕೆ ಹೇಳಿದರೆ, ನಾವು ಮಾಡುವ ವಿಧಾನ ನೋಡಿದರೆ ತುಂಬ ಸಿಂಪಲ್ ಆಗಿದೆ, ಮತ್ತು ಮಕ್ಕಳಿಗೆ ಸಹ ನೀವು ಮಾಡಿಕೊಡ್ಬೋದು. ಚಿಕ್ಕ 6 ತಿಂಗಳು ಮಗುವಿಂದ ದೊಡ್ಡವರು ಎಲ್ಲರೂ ಮಾಡಿ ತಿನ್ಬೋದು. ಈರುಳ್ಳಿ ಚಟ್ನಿ ಕೂಡ ತುಂಬ ಮಸಾಲೆ ಹಾಕಿದ್ದಾರೆ, ಈರುಳ್ಳಿದು ಘಮ ಘಮ ಅಂತ ಇದೆ. ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಅದನ್ನು ನೀವು ತಪ್ಪದೆ ಮನೆಯಲ್ಲಿ ಮಾಡಿ ಸವಿಬೇಕು ಅಂತ ಹೇಳ್ತಾ ಇದ್ದೇನೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.